ಇದು ದೇವ್ರ ಸಭೆ ಸರ್, ನೀವೆಲ್ಲ ಇದ್ದೀರಿ. ಇವತ್ತು ಇಡೀ ರಾಷ್ಟ್ರದಲ್ಲಿ ಏನಾದ್ರು ಎರಡಕ್ಕೆ ಬೆಲೆ ಇರೋದು, ನ್ಯಾಯಾಂಗ ಮಾಧ್ಯಮಕ್ಕೆ ಒಂದು ನಾವು ಗೌರವ ಕೊಡಬೇಕಾಗುತ್ತೆ. ಅದನ್ನು ಏನೇ ನಾವು ತಪ್ಪು ಮಾಡಿದಾಗ ನಮ್ಮನ್ನು ಇಳಿಸೋದು ನಿಮಗೆ ಹೊಂದಿದ್ದೀವಿ. ಅದರಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ. ಅವತ್ತು ಹೇಳಿದ್ರು ಕುಮಾರಣ್ಣ ದೇವೇಗೌಡರು ಅವತ್ತೊಂದು ಮಾತು ಹೇಳಿದ್ರೆ, ಕುಮಾರಣ್ಣ ನಾವು ಆ ಥರ ಮಾಡೋದೇ ಅಧಿಕಾರಕ್ಕೆ ಆಸೆ ಪಡೋದೇ ಇದ್ರೆ ರಾಜೀನಾಮೆ ಕೊಡಿವು, ಬೆಳಗ್ಗೆ ಓದ್ಕೊಂಡು 5 ವರ್ಷ ಇರುವುದು ಆಯ್ತಲ್ಲ ಸರ್. ಯಾವ ಥರ ಏನಾಗಿ ಆಮೇಲೆ 14 ತಿಂಗಳಾಯ್ತಾ ಸರ್, ಹೋದ್ರು. ನಾನೊಬ್ಬ ನಾಯಕರು ಮನೆಗೆ ಕೂತಿದ್ದೆ, 5 ಜನ ಕರ್ಕೊಂಬರ್ತೀನಿ ಅಂತ ಒಬ್ಬ ನಾಯಕರು ಹೇಳಿದ್ರು. 5 ಜನ ಕರ್ಕೊಂಬರ್ತೀನಿ, ನೀನ್ DCM ಆಗು, ನಾನು CM ಆಗ್ತೀನಿ ಅಂತ. ಯಾರಂತ ಟೈಮ್ ಬಂದ ಹೇಳ್ತಾರಲ್ಲ ಹಂಗೆ ಇಟ್ಟಿರ್ಬೇಕು ಸರ್. ಒಂದ್ ಯಾರೋ ನಾಯಕರ ಮೇಲೆ ಕೂತಿದ್ದೆ, ಅವತ್ತೇ ನಾನು ಹಂಗೇನಾದ್ರು ಅಧಿಕಾರಕ್ಕೆ ಆಸೆ ಪಡೋದಾಗಿದ್ರೆ ಅವತ್ತು ನಾನು ಡೆಪ್ಟಿ CM ಆಗೋದಾಯ್ತು. ಅಲ್ಲಿಂದ ಫೋನ್ ಮಾಡಿದ್ರು ಡೆಲ್ಲಿಯಿಂದ ಒಬ್ಬ ನಾಯಕರು, 5 ಜನ ಕರ್ಕೊಂಬರ್ತೀನಿ, ನೀನು ಡೆಪ್ಟಿ CM ಒಪ್ಕೊಳ್ಳೋದಾದ್ರೆ ನಾನು CM ಮಾಡ್ತೀನಿ, ನೀನು ಡೆಪ್ಟಿ CM ಆಗೋದು. ಗೊತ್ತಾಯ್ತಾ ಸರ್? ನೋಡಿ ಸರ್, ಅವೆಲ್ಲ ಕಾಲ ಬಂದಾಗ ಹೇಳ್ತೀನಿ. ನೀವು ನೋಡಿ ನಾನು ಕೇಳೋದು ಕೇಳ್ತಾ ಇದ್ದೀರಪ್ಪ, ಇಲ್ಲ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೈ ಆಮೇಲೆ ಅದಾಯ್ತಾ ಸರ್. ನಾವು ಅಲ್ಲ, ಒಂದ್ ನಿಮಿಷ, ಯೋಗೇಶ್ವರ್ ಪಾಪ ನಾನೇ ಅವ್ರ ಬಗ್ಗೆ ಟೀಕೆ ಮಾಡಕ್ಕೂ ನನಗೆ. ಯಾಕೆಂದ್ರೆ ಸರ್ ಅವ್ರ ಕಾಮೆಂಟ್ ಬಗ್ಗೆ ನಾವು ಒಂದು ನನ್ನ ಜೀವನದಲ್ಲಿ ನಾನು ದೇವೇಗೌಡರು ಕುಮಾರಣ್ಣ ಬದುಕಿರೋರಿಗೆ ರೇವಣ್ಣೇನೋ ಹೊಡೆದಾಡ್ತಾನೆ ಅಂತ ತಿಳ್ಕೊಂಡಿದ್ದು ನನ್ನ ಜೀವನದಲ್ಲಿ. ನಮ್ಮ ನಾಯಕರಿರೋದು ದೇವೇಗೌಡರು ಕುಮಾರಣ್ಣ ನನ್ನ ನಾಯಕರು. ನಾನು ಬದುಕಿರೋವರೆಗೆ ನಾನು ಇರ್ತೀನಿ, ನನ್ನ ಮಕ್ಳಿಗೂ ನಮ್ಮೆಲ್ಲರಿಗೂ ನಾಯಕರೇ ಕುಮಾರಣ್ಣ. ಇವತ್ತು ಕುಮಾರಣ್ಣ ಅವ್ರ ಜೀವನದಲ್ಲಿ ಅವನಂತ ನೋವು ಅನುಭವಿಸಿರೋ ಯಾರೇ ರಾಜಕಾರಣಿಗಳು ನೋವು ಅನುಭವಿಸಿಲ್ಲ. ಇವತ್ತು ಕೆಲವು ಟೈಮಲ್ಲಿ ಅವನದು ಒಂದು ಸ್ವಭಾವ ಏನಿದೆ ಅಂದ್ರೆ, ಮಾತು ಕೊಟ್ರೆ ಯಾರಿಗೆ ಏನ್ ಬೇಕಾದ್ರೆ ಮಾಡ್ತಾನೆ ಅಂತ ಮನುಷ್ಯ, ನಂಬೋ ಮನುಷ್ಯ ಜಾಸ್ತಿ. ಇಲ್ಲಿ ನನ್ನ ಹತ್ರಕ್ಕೆ ಅಂತ ಬರಲ್ಲ ಇಲ್ಲಿ, ಗೊತ್ತಾಯ್ತೇನ್ರಿ? ನಮ್ಮ ಹತ್ರ ಬಂದ್ರು ಸ್ವಲ್ಪ ಇವೆಲ್ಲ ನಡೆಯಲ್ಲ ಅಂತ ಪಾಪ ಕುಮಾರಣ್ಣ ತಕ್ಕ ಹೋಗ್ತಾರೆ. ಆಗ ಬೇಕಾದಾಗ ಏನೇನ್ ಬೇಕೋ ಉಪಯೋಗಿಸ್ಕೊತಾರೆ, ಹೊರಗಡೆ ಹೋಗ್ತಾರೆ. ಅದು ಮಂಜಣ್ಣಂಗೆ ಗೊತ್ತೈತಿ. ನಮ್ಮ ಸುರೇಶ್ ಬಾಬಣ್ಣ ಈಗ ಸೋತಾಗೂ ಅವರೇ ಸುರೇಶ್, ಗೆದ್ದಾಗೂ ಗೆದ್ಗೆ ಅವನು. ಆಯ್ತೇನಪ್ಪ? ಹೇಳ್ತಾ ಯಾರೋ ನಾಯಕರು ಹೇಳಿದ್ರು ಸರ್, ಯಾವ ಪಕ್ಷರು ಅದ್ ಬೇಡ ಅಂದ್ರೆ ಟೈಮ್ ಬಂದಾಗ ಹೇಳ್ಬೇಕು ಅಂದ್ರೆ ಬೇಕಾರೆ ಅದ್ ಹೇಳ್ತೀನಿ, ಕಾಲ ಬಂದ ಹೇಳ್ತೀನಿ. ಅದು ಬೇಡ ವಿಷಯ, ಗೊತ್ತಾಯ್ತಾ ಸರ್? ಅಷ್ಟೇಳಿ ನಾನು ಒಂದ್ ನಿಮಿಷ ಯೋಗೇಶ್ವರ್ಗೆ ಹೇಳಿ ಅವ್ರಿಗೆ ಹೋಗಿದ್ದಾರೆ. ಅವರು ವಿಮಾನದಲ್ಲಿ ಕರ್ಕೊಂಡೋಗಿ ರಾಜೀನಾಮೆ ಕೊಡ್ಸಿದ್ರು. ವಿಮಾನದಲ್ಲಿ ಕರ್ಕೊಂಡು ರಾಜೀನಾಮೆನ ಯಾರು ಕೊಡ್ಸಿದ್ ಸರ್? ಅದು 6 ತಿಂಗಳ ಮುಂಚೆ ಇತ್ತು, 3 ತಿಂಗಳು. ನನಗೆ ಪಾಪ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ. ಚನ್ನಪಟ್ಟಣದಲ್ಲಿ ನಾವೇನು ಕೆಲಸ ಮಾಡಿದೀವಿ ಅನ್ನೋದು ಕುಮಾರಸ್ವಾಮಿ ಪ್ರಚಾರ ತಾಣಲಿಲ್ಲ. ರಾಮನಗರ ಜಿಲ್ಲೆ ಕುಮಾರಸ್ವಾಮಿ ಏನು ಪ್ರಚಾರ ತಾಂಡ್ರು ಅಂತ ಪ್ರಚಾರ ಮಾಡಲಿಲ್ಲ. ಜಿಲ್ಲಾ ಕೇಂದ್ರ ಯಾರೇ ಮಾಡಿದ್ದು? 2 ಜಿಲ್ಲೆಯ ರಾಮನಗರ, ಚಿಕ್ಕಬಳ್ಳಾಪುರ. ಯಾರು ಮಾಡಿದ್ದು ಹೇಳಿ? ಈಗ ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ತಂದೆ, ಲ್ಯಾಂಡ್ ಅಕ್ವಿಷನ್, ಸುಪ್ರೀಂ ಕೋರ್ಟ್ಗೆ ಹೋಗಿ 50 ಲಕ್ಷ ನಾನು ಖರ್ಚು ಮಾಡಿ ರಾಮನಗರ ಮೆಡಿಕಲ್ ಕಾಲೇಜ್ ಇದು ಮಾಡಿದೆ. 18 ತಿಂಗಳಿದ್ರಲ್ರಿ, 2018ರಲ್ಲಿ 14 ತಿಂಗಳಿದ್ರಲ್ರಿ. ಯಾಕೆ ಮಾಡಬಾರ್ದಾಯ್ತು? ರಾಮನಗರಕ್ಕೆ ಮೆಡಿಕಲ್ ಕಾಲೇಜ್ ಫೈಲ್ ಮೂವ್ ಆಗಿ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ? ಎಲ್ಲಿ ಕಡ್ತ ತೆಗೆದು ನೋಡಿ.